ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ದಿನದಿಂದ ನಂಗೆ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಕೈ ಯಾಕೆ ಹಿಂಗೆ ಇಟ್ಕೊಂಡಿದ್ದೀನಿ ಅಂತೀರಾ? ನೋಡಿ ಊದ್ಕೊಂಡಿರೋ ಕತೆ. ಇದು ಕಮ್ಮಿ ಆಗಿರೋದು ಒಂದಿಷ್ಟು ದಪ್ಪ ಪೂರಿ ಥರ ಇತ್ತು, ಇವಾಗ ಕಮ್ಮಿ ಆಗಿದೆ. ಯಾಕೆ ಅಂತೀರಾ? ವಿಸ್ಡಮ್ ಟೂತ್ ಕಿತ್ತಿಸ್ಕೊಂಡೆ. ಅದಕ್ಕೆ ಒಂದು 3-4 ಸ್ಟಿಚ್ಚು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಊದ್ಕೊಂಡಿತ್ತು, ತುಂಬ ಪೇಯ್ನ್ ಇತ್ತು. ಇವಾಗ ಕಮ್ಮಿ ಆಗಿತ್ತು. ಮೊದಲಿಗೆ ನಾವು ಹೆಣ್ಮಕ್ಳು ಮನೆಯವ್ರದ್ದೆಲ್ಲ ಆರೋಗ್ಯ ನೋಡ್ಕೊಳ್ತೀವಿ, ನಮ್ಮದನ್ನು ಇಗ್ನೋರ್ ಮಾಡ್ತೀವಿ. ಅದರಲ್ಲೂ ಹಲ್ಲು ಅಂದರೆ ಮಾತ್ರ ಕೊನೇ ವಸ್ತು, ಅದು ನಾವು ನಮ್ಮ ಬಾಡಿನಲ್ಲಿ ಕೇರ್ ಮಾಡೋದು. ಹೌದೋ ಅಲ್ವೋ? 90% ಜನ ಹಾಗೆ, ಗೊತ್ತು ನನಗೆ, ನನ್ನ ಥರನೇ. ಹಲ್ಲು ಅಂದ ತಕ್ಷಣ ತುಂಬ ದಿನ ಇಗ್ನೋರ್ ಮಾಡಿ ಅದು ಚೆನ್ನಾಗಿ ನೋವು ಬಂದು ತಡೆಯೋಕ್ಕಾಗಲ್ಲ ಅಂದಾಗ ಡೆಂಟಿಸ್ಟ್ ಹತ್ರ ಹೋಗ್ತೀವಿ. ಡೆಂಟಿಸ್ಟ್ ಹತ್ರನೂ ಬೈಸ್ಕೋತೀವಿ. ಹೌದು, ಈ ವಿಸ್ಡಮ್ ಟೂತು ಬರೋದೇ ಲೇಟು, ಬರೋದೂ ಸೊಟ್ಟಂಪಟ್ಟ ಬರುತ್ತೆ. ಅದನ್ನು ಕಿತ್ತಿಸ್ಲೇಬೇಕು. ಯಾಕೆ ಈ ಥರ ಅಂತ ನಾನು ಯೋಚಿಸ್ತಾ ಇದ್ದೆ. ಡಾಕ್ಟ್ರನ್ನೂ ಕೇಳಿದೆ. ಅವಾಗ ಅವರು ಹೇಳ್ತಾಯಿದ್ರು, ನಮ್ಮ ಪೂರ್ವಿಕರಿಗೆ ವಸಡುಗಳು ದೊಡ್ಡದಾಗಿರ್ತಿದ್ವಂತೆ. ವಿಸ್ಡಮ್ ಟೂತ್ 3rd ಮೋಲಾರ್ಸ್ ಅದು ಬರೋಕ್ಕೆ ಜಾಗ ಇರ್ತಿತ್ತಂತೆ. ಆದರೆ ನಮ್ಮದು ವಸಡುಗಳು ಬರ್ತಾ 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 ಚಿಕ್ಕದಾಗ್ತಾ ಅದು ಬರೋಕ್ಕೆ ಜಾಗ ಇಲ್ಲದೇ ಅದು ಪಕ್ಕದ ಹಲ್ಲಿಗೆ ಸೊಟ್ಟವಾಗಿ ಅಂಟ್ಕೊಂಡು ಬರುತ್ತೆ. ಹೀಗಾಗಿ ಇನ್ಫೆಕ್ಷನ್ನು, ಡಿಕೆ, ಅದು ಇದು ಆಗಿ ಕೊನೆಗೆ ಕಿತ್ತಿಸ್ಲೇಬೇಕಾಗತ್ತೆ. ನಮ್ಮ ಆ್ಯನ್ಸೆಸ್ಟರ್ಸು, ಪೂರ್ವಿಕರು, ಅವತ್ತಿನ ಡಯಟು, ಅವರು ಇದ್ದ ರೀತಿಗೆ, ವಸಡಿ ಇದ್ದ ರೀತಿಗೆ ಅದು ಅಷ್ಟು ಬೇಕಿತ್ತಂತೆ. ನಮಗಿವಾಗ ನೋಡಿ, ಇದು ಈ ಥರ ಮುಂದಿನ ಜನ್ರೇಷನ್ ಬರ್ತಾ ಬರ್ತಾ ಅದರ ಅವಶ್ಯಕತೆನೇ ಇಲ್ದಂಗೆ ನಮಗಾಗಿದೆ ಈಗ. ಹೌದು, ವಿಸ್ಡಮ್ ಟೀತ್ ಬಂದ ಮೇಲೆ ವಿಸ್ಡಮ್ ಬರುತ್ತಾ? ಕಿತ್ತಿದ ಮೇಲೆ ಹೊಸ ವಿಸ್ಡಮ್ ಬರುತ್ತಾ?